ಸಮಸ್ತ ನಾಡಿನ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ನಮಸ್ಕಾರಗಳು. ಸುಮಾರು ದಿನಗಳಿಂದ ನನಗೆ ಸುಮಾರು ಕರೆಗಳು ಬರ್ತಾಯಿತ್ತು. ಯಾಕೆ ಹೊಯ್ಸಳಮೂರ್ತಿ ಅವರು ಯಾವುದೇ ಒಂದು ಮೀಡಿಯಾಗಳಲ್ಲಿ ಕಾಣಿಸ್ತಾ ಇಲ್ಲ ಅಂತ. ಕಾರಣ ಏನೂ ಇಲ್ಲ, ಸ್ವಲ್ಪ ನನ್ನ ಕೆಲಸದ ನಿಮಿತ್ತ ಹೊರ ಜಿಲ್ಲೆಯಲ್ಲಿದ್ದೆ. ನಾನು ಎಲ್ಲೂ ಬರೋಕ್ಕಾಗಲಿಲ್ಲ. ಹಾಗಂತ ಸುಮ್ಮನೆ ಕೂತಿಲ್ಲ. ಏನು ಪುಣ್ಯಭೂಮಿ ವಿಚಾರ ನಡೀತಾ ಇದೆ, ಆ ಪುಣ್ಯಭೂಮಿ ಕೆಲಸಗಳಿಗೆ ಏನು ಅಡೆತಡೆಗಳಿದೆ, ಅದಕ್ಕೆ ಏನು ಮಾಡಿದ್ರೆ ಅಲ್ಲಿ ಕೆಲಸ ಆಗ್ಬೋದು, ಆ ಒಂದು ಪ್ರಯತ್ನದ ಹಂತದಲ್ಲಿ ಇದ್ದೇನೆ. ನನ್ನ ಜೊತೆ ನಮ್ಮ ಸಂಘಟನೆ ಹುಡುಗರು ನನ್ನ ಪರವಾಗಿ ಯಾರನ್ನ ಮೀಟ್ ಮಾಡಬೇಕು, ಎಲ್ಲಿ ಭೇಟಿ ಮಾಡಬೇಕು, ಎಲ್ಲಿ ಮನವಿ ಪತ್ರಗಳನ್ನ ಕೊಡಬೇಕು, ಅದೆಲ್ಲ ಕೊಡ್ತಾನೆ ಬಂದಿದ್ದಾರೆ. ನಾನು ಒಂದು 2-3 ವರ್ಷದಿಂದನೇ ಹೇಳಿದ್ದೆ, ಇದೇ ಅಭಿಮಾನ್ ಸ್ಟುಡಿಯೋನಲ್ಲೇ ನಿಂತು ಹೇಳಿದ್ದೆ ನಾನು, ನೋಡ್ರಪ್ಪ 364 ದಿನಗಳು ನಿಮ್ಮ ಸಂಘಟನೆ ಎಲ್ಲ ಸೇರಿ ನಮ್ಮ ಸಂಘಟನೆಗಳನ್ನು 364 ದಿನವೂ ಇಟ್ಕೊಂಡು ನಮ್ಮದೇ ಆದ ರೀತಿಯಲ್ಲಿ, ನಮ್ಮದೇ ಆದ ಶೈಲಿಯಲ್ಲಿ ಕಾರ್ಯಕ್ರಮಗಳಿರ್ಬೋದು ಅಥವಾ ಇನ್ನಿತರ ಒಂದು ಸಮಾಜ ಸೇವಾ ಕಾರ್ಯಗಳಲ್ಲಿ ಮಾಡ್ಕೊಂಡಿರಿ ಅಂತ ನಾನು ಅವತ್ತೇ ಹೇಳಿದ್ದೆ. ಒಂದು ದಿನ ಮಾತ್ರ ಒಂದು ಒಕ್ಕೂಟ ಅಂಡರ್ನಲ್ಲಿ ಎಲ್ಲ ಸಂಘಟನೆಯವರು ಸೇರಬೇಕು ಅಂತ ಹೇಳಿದ್ದೆ. ಬಟ್ ಅವತ್ತು ಆಗಲಿಲ್ಲ ಆ ಕೆಲಸ. ಆ ನೋವಿನಲ್ಲಿ ನಾನು ಅವತ್ತು ಅಭಿಮಾನ್ ಸ್ಟುಡಿಯೋನಲ್ಲಿ ನಿಂತು ಹೇಳಿದೆ, ಇದೇ ರೀತಿ ಆಯಿತು ಅಂತಂದರೆ ಅಭಿಮಾನ್ ಸ್ಟುಡಿಯೋ ಹೊರಗಡೆ ನಿಂತು ಅಭಿಮಾನಿಗಳು ಕೈ ಮುಗಿಬೇಕಾಗತ್ತೆ ಅಂತ. ಅದು ಇವತ್ತು ನಿಜವಾಗ್ಲೂ ನಿಜ ಆಗಿಬಿಡುತ್ತೆ ಅಂತ ನನಗೆ ಗೊತ್ತಿದ್ರೆ ನಾನು ಆ ಮಾತನ್ನೇ ಹೇಳ್ತಾ ಇರಲಿಲ್ಲ. ನಾನು ತುಂಬ ಒಳಗಡೆ ನೋವಿನಲ್ಲಿ ಹೇಳಿದ್ದೆ. ಯಾಕಂದರೆ ಸಾಕಷ್ಟು ಸಂಘಟನೆ ಲೀಡ್ರ್ಗಳು ನನ್ನ ಜೊತೆ ಟಚ್ಚಲ್ಲಿದ್ದರು. ನನಗೆ ಸಾಕಷ್ಟು ಸಂಘಟನೆಗಳ ಲೀಡ್ರ್ಗಳು ಬೆಂಬಲ ಕೊಟ್ಟರು, ಒಂದು ಒಕ್ಕೂಟ ರಚನೆ ಆಗಬೇಕು ಅಂತ. ಆ ಒಕ್ಕೂಟ ಒಂದು ರಚನೆ ಆಗಬೇಕು ಅಂತ ನಾವು ಒಂದಷ್ಟು ಜನ ಲೀಡ್ರ್ಗಳು ಸೇರಿ ನಾವು ಅವತ್ತು ಡಾಕ್ಟರ್ ವಿಷ್ಣುವರ್ಧನ ಸೇನಾ ಸಮಿತಿಯ ಅಧ್ಯಕ್ಷರಾದ ಶರವಣ ಅವ್ರನ್ನ ನಾವು ಒಕ್ಕೂಟದ ಅಧ್ಯಕ್ಷರು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಆದರೆ ಕೆಲವು ಲೀಡ್ರ್ಗಳು ಒಪ್ಪಲ್ಲ. ಕೆಲವು ಲೀಡ್ರ್ಗಳು ಅಂತ ಹೇಳಿದ್ರೆ ಅವ್ರ ಹೆಸರು ಹೇಳಿದ್ರೆ ಇವಾಗ ತುಂಬ ಬೇಜಾರಾಗ್ಬಿಡ್ತದೆ. ಅದು ಈ ವಿಡಿಯೋ ನೋಡ್ತೀರ ಅವ್ರಿಗೆ ಗೊತ್ತು. ಅವತ್ತು ಶರವಣ ಅವ್ರನ್ನ ಒಪ್ಪಲಿಲ್ಲ. ಆದ ಕಾರಣ ನಾವೇನು ಮಾಡಿದ್ವಿ, ನಮ್ಮ ಹಿರಿಯ ಅಭಿಮಾನಿ ಇದ್ದಾರೆ ಅಂತ ದೇವರ ಚಿಕ್ಕನಹಳ್ಳಿ ವೆಂಕಟೇಶ್ ಅವ್ರನ್ನ ಅವತ್ತು ಒಕ್ಕೂಟಕ್ಕೆ ಅಧ್ಯಕ್ಷರು ಮಾಡಿದ್ವಿ. ಪಾಪ ವೆಂಕಟೇಶ್ ಸರ್ ಅವತ್ತು ಒಲ್ಲದ ಮನಸ್ಸಿನಲ್ಲಿ ಅವತ್ತು ಒಕ್ಕೂಟದ ಅಧ್ಯಕ್ಷರಾಗ್ತಾರೆ. ಬಟ್ ಅವ್ರದ್ದು ವೈಯಕ್ತಿಕ ಒಂದು ಕೆಲಸದ ನಿಮಿತ್ತ ಅವರು ಒಕ್ಕೂಟನ ಕರೆಕ್ಟಾಗಿ ಅವರು ತೂಗಿಸ್ಕೋಗೋಕ್ಕಾಗಲ್ಲ. ಅದು ಅವರ ಪಾಪ ಕೆಲಸದ ನಿಮಿತ್ತ ಇರ್ಬೋದು ಅಥವಾ ಅವರ ವೈಯಕ್ತಿಕ ವಿಚಾರ, ಅದಾಗಲಿಲ್ಲ. ಮತ್ತು ಆ ಒಕ್ಕೂಟ ರಚನೆ ಮಾಡಬೇಕಾದ್ರೆ ಸಾಕಷ್ಟು ಇವತ್ತಿನ ಯಾರು ಮುನ್ನೆಲೆಯಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದಾರೆ, ಯಾರೂ ಕೂಡ ಒಕ್ಕೂಟಕ್ಕೆ ಬೆಂಬಲ ಕೊಟ್ಟಿಲ್ಲ. ನಾನು ಸೆಪ್ರೇಟ್ ಮಾಡ್ತೀನಿ, ನಾನು ಸಂಘಟನೆಗಳ ಕಟ್ಕೊಂಡು ನಾವೇ ಸೆಪ್ರೇಟ್ ಮಾಡ್ತೀವಿ ಅಂತ ಮಾಡಿದ್ರು. ಸರಿನಾ? ಅದ್ರ ಪರಿಣಾಮ ಇವತ್ತು ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ತೋರಿಸ್ಕೊಡ್ತು. ಈ ಒಗ್ಗಟ್ಟಿಲ್ಲ ಅನ್ನೋದು ಎಲ್ಲಿಗೆ ರೀಚ್ ಆಗಿಬಿಡ್ತು ಅಂದರೆ, ಒಂದು ಕಡೆ ಸರ್ಕಾರಕ್ಕೂ ಗೊತ್ತಾಗ್ಬಿಡ್ತು, ಇನ್ನೊಂದು ಕಡೆ ಅವನು ಯಾವನಿದ್ದಾನೆ ಅವನು ಕಾರ್ತಿಕ್ ಅಭಿಮಾನ್ ಸ್ಟುಡಿಯೋ ಬಾಲಣ್ಣನ ಮೊಮ್ಮಗ, ಅವನಿಗೂ ಗೊತ್ತಾಯಿತು. ಅಭಿಮಾನಿಗಳಲ್ಲೇ ಒಗ್ಗಟ್ಟಿಲ್ಲ, ಅಭಿಮಾನಿ ಸಂಘಟನೆಗಳಲ್ಲೇ ಒಗ್ಗಟ್ಟಿಲ್ಲ ಅನ್ನೋದು ಗೊತ್ತಾಗ್ಬಿಡ್ತು. ಯಾಕಂದರೆ 22ರಲ್ಲಿ ಕಾಂಪೌಂಡಿಂದ ಹೊರಗಡೆ ಒಂದು ಸಂಘಟನೆ ಕಾರ್ಯಕ್ರಮ ಮಾಡ್ತದೆ, ಕಾಂಪೌಂಡ್ ಒಳಗಡೆ 2 ಸಂಘಟನೆಗಳು ಕಾರ್ಯಕ್ರಮಗಳು ಮಾಡ್ತದೆ. ಇದು ನಿಜವಾಗ್ಲೂ ಒಂದು ಬ್ಯಾಡ್ ಮೆಸೇಜ್. ಇದು ಒಂದು ಎಲ್ಲ ಸಂಘಟನೆಗಳಿಗೂ ಅವರವರ ಅಭಿಮಾನ, ನಾವು ನಮ್ಮ ಸಂಘಟನೆಯಿಂದ ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂತ ಅಭಿಮಾನ ಇದ್ದೇ ಇರುತ್ತೆ. ಬಟ್ ನೋಡೋರ ದೃಷ್ಟಿಲಿ ಅದು ಏನಪ್ಪ ವೀಕ್ನೆಸ್ ಆಯಿತು. ಅಭಿಮಾನಿ ಸಂಘಟನೆಗಳಲ್ಲಿ ಒಗ್ಗಟ್ಟಿಲ್ಲ ಅನ್ನೋದೇ ಒಂದು ಮೈನಸ್ ಆಗಿಬಿಡ್ತು ನಮಗೆ. ಬಿಡಿ, ಆಗೋಯ್ತು. ಈಗ ಅಣ್ಣವರ ಒಂದು ಏನು ಪುಣ್ಯಭೂಮಿ ಅಂತ ಇದ್ದೀವಿ ಇವತ್ತು, ಅದನ್ನು ಕಾನೂನು ಮುಖಾಂತರ ಏನು ಅವರು ಪರ್ಮಿಷನ್ ತಗೊಬಂದು ಡೆಮೊಲಿಷ್ ಮಾಡಿದ್ರು, ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ.
ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡಬಾರ್ದು, ಯಾಕಂದರೆ ಇಡೀ ರಾಜ್ಯಕ್ಕೆ ಗೊತ್ತಿರೋ ವಿಚಾರಗಳು. ಪದೇ ಪದೇ ಅದನ್ನೇ ಮಾತಾಡ್ತಾ ಇದ್ದರೆ ನಿಮಗೂ ಬೇಜಾರಾಗುತ್ತೆ, ನನಗೂ ಬೇಜಾರಾಗುತ್ತೆ, ನೋಡೋರ್ಗೂ ಬೇಜಾರಾಗುತ್ತೆ ಅಲ್ವಾ. ಬಟ್ ಈಗೇನಾಗಬೇಕು ಅದು ಇಂಪಾರ್ಟೆಂಟು. ಬಟ್ ಈಗ ಆ ಪುಣ್ಯಭೂಮಿ ಉಳಿಸ್ಕೊಳ್ಳೋ ಕೆಲಸಕ್ಕೆ ಎಲ್ಲ ಸಂಘಟನೆಗಳು ಒಂದಾಗಬೇಕು. ಇವಾಗಲೂ ಹೇಳ್ತಾ ಇದ್ದೀನಿ, ನಿಮ್ಮ ಸಂಘಟನೆಗಳನ್ನು 364 ದಿನ ಇಟ್ಕೊಳ್ರಪ್ಪ. ಒಂದು ದಿನ ಒಂದು ಒಕ್ಕೂಟದ ಅಂಡರ್ನಲ್ಲಿ ಎಲ್ಲ ಸಂಘಟನೆಯ ಲೀಡ್ರುಗಳು ಸೇರಿದ್ರೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ನಾಂದಿ ಆಡ್ಬೋದು. ಅದು ಬಿಟ್ಟರೆ ಪುಣ್ಯಭೂಮಿ ಉಳಿಸ್ಕೊಳ್ಳೋಕ್ಕೆ ನಮಗೆ ಯಾವುದೇ ಒಂದು ಮಾರ್ಗ ಇಲ್ಲ. ಯಾಕೆಂದರೆ ಸರ್ಕಾರದ ಗಮನ ಸೆಳೀಬೇಕಾಗತ್ತೆ. ಇದು ದೊಡ್ಡ ಮಟ್ಟದ ಹೋರಾಟ ಆಗಬೇಕಾಗತ್ತೆ. ಹೋರಾಟ ಅಂತಂದರೆ ಟೌನ್ ಹಾಲಿಂದ ಫ್ರೀಡಮ್ ಪಾರ್ಕ್ವರೆಗೂ ಪಾದಯಾತ್ರೆ ಮಾಡ್ಕೊಬಂದು ಸರ್ಕಾರಕ್ಕೆ ಧಿಕ್ಕಾರ ಕೂತ್ಕೊಂಡು ಹೋಗೋದಲ್ಲ, ಅಥವಾ ಫ್ರೀಡಮ್ ಪಾರ್ಕಿಂದ ಮುಖ್ಯಮಂತ್ರಿ ಕಚೇರಿಗೆ ಹೋಗ್ಬಿಟ್ಟು ಮನವಿ ಕೊಡೋದಲ್ಲ. ಆಲ್ರೆಡಿ ಅದೆಲ್ಲ ಮಾಡಿಬಿಟ್ಟಿದ್ದೀವಿ ಹೋರಾಟಗಳನ್ನ. ಬಟ್ ಈಗ ಮತ್ತೆ ಅದನ್ನೇ ಮಾಡೋಕ್ಕಾಗಲ್ಲ. ಯಾಕಂದರೆ ಒಂದು ದೊಡ್ಡ ಮಟ್ಟದ ಹೋರಾಟ ಆಗಬೇಕು. ಇದು ಒಂದು ದೊಡ್ಡ ಮಟ್ಟದ ಹೋರಾಟ ಅಂತಂದರೆ ಅದು ಬೆಂಗಳೂರು ಬಂದ್ಗೆ ಕರೆ ಕೊಡಬೇಕು. ಯಾಕಂದರೆ ಬೆಂಗಳೂರು ಬಂದ್ಗೆ ಕರೆ ಕೊಡೋದು ಸಾಮಾನ್ಯದ ವಿಷಯ ಅಲ್ಲ. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು, ಎಲ್ಲ ಸಂಘಟನೆಗಳ ಲೀಡ್ರುಗಳು, ಎಲ್ಲ ಸಂಘಟನೆಯ ಅಭಿಮಾನಿಗಳು, ಸದಸ್ಯರು ಯಾರ್ಯಾರಿದ್ದೀರ ಎಲ್ಲರೂ ಕೂಡ ಈಗ ಒಂದು ಒಕ್ಕೂಟದ ಅಂಡರ್ನಲ್ಲಿ ಬರಬೇಕು. ಎಲ್ಲ ಸಂಘಟನೆಗಳ ಲೀಡ್ರುಗಳು ಒಂದು ಒಕ್ಕೂಟದ ಅಂಡರ್ನಲ್ಲಿ ಬಂದರೆ ಮಾತ್ರ ಬೆಂಗಳೂರು ಬಂದ್ಗೆ ಕರೆ ಕೊಡೋಕ್ಕೆ ಸಾಧ್ಯ. ಇಲ್ಲಾಂದರೆ ಸಣ್ಣ ಮಟ್ಟದ ಹೋರಾಟ ಆಗ್ಬಿಡ್ತದೆ, ಸರ್ಕಾರದ ಗಮನ ಸೆಳೆಯೋಕ್ಕಾಗಲ್ಲ ನಾವು, ಸರಿನಾ? ಹಾಗಾಗಿ ಯಾಕಂದರೆ ಇದಕ್ಕೂ ಉದಾಹರಣೆ ಏನಪ್ಪ ಅಂತಂದರೆ, ಪುಣ್ಯಭೂಮಿ ಏನವತ್ತು ಅದನ್ನು ತೆರವು ಮಾಡಿದ್ರು, ಅವತ್ತಿನ ದಿನ ನಾವು ಒಕ್ಕೂಟದ ಅಂಡರ್ನಲ್ಲಿ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿದ್ದರೆ ಮಿನಿಮಮ್ ಅವತ್ತು 20,000 ಅಭಿಮಾನಿಗಳು ಅಭಿಮಾನ್ ಸ್ಟುಡಿಯೋ ಮುಂದೆ ಇರಬೇಕಾಗಿತ್ತು. ಬಟ್ ಅದಾಗಲಿಲ್ಲ. ಅದಕ್ಕೆ ಕಾರಣ ಪದೇ ಪದೇ ನಾನು ಹೇಳೋಕ್ಕಾಗಲ್ಲ, ಎಲ್ಲರಿಗೂ ಅರ್ಥ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ಒಂದು ಒಕ್ಕೂಟದ ಅಂಡರ್ನಲ್ಲಿ ಎಲ್ಲರೂ ಕೆಲಸ ಮಾಡೋಣ. ಸ್ವಾರ್ಥ ಬಿಟ್ಟು ಕೆಲಸ ಮಾಡಿದ್ರೆ ಮಾತ್ರ ಏನು ಪುಣ್ಯಭೂಮಿ ಉಳಿಸ್ಕೊಬೋದು. ಎಷ್ಟೋ ವರ್ಷಗಳ ಹಿಂದೆನೇ ಹೇಳಿದ್ದೆ ನಾನು, ನಮಗೆ ಪುಣ್ಯಭೂಮಿ ಏನಿದೆ ಅದೇ ಅಭಿಮಾನಿಗಳ ಒಂದು ಅರಮನೆ, ಅಭಿಮಾನಿಗಳಿಗೆ ಸ್ವರ್ಗ. ಹಾಗಾಗಿ ಪುಣ್ಯಭೂಮಿ ಉಳಿಸ್ಕೊಳ್ಳೋಕ್ಕೆ ಇದೊಂದು ಮಾರ್ಗ. ಯಾವುದೇ ಒಂದು ಮಾರ್ಗದಲ್ಲಿ ಹೋರಾಟ ಮಾಡಿದ್ರೂ ಸರ್ಕಾರ ನಮ್ಮ ಭಾವನೆಗಳಿಗೆ ಬೆಲೆ ಕೊಡಲ್ಲ. ಯಾಕಂದರೆ ಅರಣ್ಯ ಇಲಾಖೆ, ಕಂದಾಯ ಇಲಾಖೆಗೆ ಲೆಟ್ರ್ ಕೊಟ್ಟಿದೆ, ಈ ಕೂಡಲೇ ಅಭಿಮಾನ್ ಸ್ಟುಡಿಯೋನ ಏನು ಜಾಗ ಇದೆ 10 ಎಕರೆ ಅದನ್ನು ವಶಪಡಿಸ್ಕೊಳ್ಳಿ ಅಂತ. ಬಟ್ ಇನ್ನೂ ಕಂದಾಯ ಇಲಾಖೆ ಮೀನಾವೇಶ ಎಣಿಸ್ತಾ ಕೂತಿದೆ. ಅದಕ್ಕೆ ಕಾರಣ ನಾನಾ ಕಾರಣಗಳಿರ್ಬೋದು. ಇಂಟೀರಿಯಲ್ಲಿ ಏನೇನು ನಡೀತಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ. ಹಾಗಾಗಿ ಈಗ ನಾವು ಸರ್ಕಾರದ ಗಮನ ಸೆಳೆಯೋಕ್ಕೆ ಬೆಂಗಳೂರು ಬಂದ್ಗೆ ಕರೆ ಕೊಟ್ಟರೆ ಮಾತ್ರ ನಾವು ಪುಣ್ಯಭೂಮಿ ಜಾಗ ಏನು ಉಳಿಸ್ಕೋಬೋದು. ಇಲ್ಲ ಅಂತಂದರೆ ಇದೇ ರೀತಿ ಹೋಗ್ತಾ ಇರುತ್ತೆ, ಸರಿನಾ? ಒಂದು ಕಡೆ ಕಾನೂನು ಸಮರ, ಇನ್ನೊಂದು ಕಡೆ ಇನ್ನೊಂದು ಮಗದೊಂದು ಏನೇನೋ ನಡೀತಾ ಇರ್ತದೆ. ಅಭಿಮಾನಿಗಳಿಗೆ ಆ ಭೂಮಿ ದಕ್ಕಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಎಲ್ಲ ಸಂಘಟನೆಯ ಲೀಡ್ರ್ಗಳಿಗೆ ನಾನು ಇದು ರಿಕ್ವೆಸ್ಟ್ ಅಂತನಾದ್ರು ತಿಳ್ಕೊಳ್ಳಿ, ಇದು ನಾನು ಬೇಡಿಕೆ ಅಂತನಾದ್ರು ತಿಳ್ಕೊಳ್ಳಿ, ಅಥವಾ ಮನವರಿಕೆ ಅಂತನಾದ್ರು ತಿಳ್ಕೊಳ್ಳಿ. ದಯವಿಟ್ಟು ಸಂಘಟನೆಗಳನ್ನು ಬದಿಗಿಟ್ಟು 364 ದಿನ ಇರಲಿ ಸಂಘಟನೆಗಳು, ಒಂದೇ ಒಂದು ದಿನ ಒಂದು ಒಕ್ಕೂಟದ ಅಂಡರ್ನಲ್ಲಿ ಕೆಲಸ ಮಾಡೋಣ ಅಂತ ನಾನು ಹೇಳ್ತಾ, ಮತ್ತು ಒಂದು ಕ್ಲಾರಿಫಿಕೇಷನ್ ಕೊಡಬೇಕಾಗಿತ್ತು. ಮೊನ್ನೆ ಒಂದು ವಿಡಿಯೋ ವೈರಲ್ ಆಗಿಬಿಡ್ತು. ಸಾಕಷ್ಟು ಜನ ಪಾಪ ರಜನಿಕಾಂತ್ ಅವರ ಅಭಿಮಾನಿಗಳು ನನಗೆ ಕರೆ ಮಾಡ್ತಾಯಿದ್ದಾರೆ, ಏನು ಸರ್ ಇದು ನಮ್ಮ ರಜನಿಕಾಂತ್ ಅವ್ರನ್ನೇ ಸೈಡ್ಗೆ ಹೋಗ್ಬಿಡ್ಬೇಕಾಗಿತ್ತು, ವಿಷ್ಣು ಸರ್ ಸ್ಟೈಲ್ ಮುಂದೆ ಅಂತ ಹೇಳ್ಬಿಟ್ಟಿದ್ರಲ್ಲ ಮೀಡಿಯಾದಲ್ಲಿ ಕೂತ್ಕೊಂಡು ಅಂತ. ಅದು ಇವಾಗಂದು ವಿಡಿಯೋ ಅಲ್ಲ, ಅದು ಒಂದು 3 ವರ್ಷದ ಹಿಂದೆ ಒಂದು BTVಲಿ ನಡೆದಂಥ ಒಂದು ಡಿಬೇಟ್ನಲ್ಲಿ ಹೇಳಿದ ಒಂದು ವಿಡಿಯೋಸು. ಬಟ್ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ನನಗೆ ವಿಷ್ಣು ಸರ್ ಸ್ಟೈಲ್ ಮುಂದೆ ನನಗೆ ಇನ್ಯಾರ ಸ್ಟೈಲು ನನಗೆ ಇಷ್ಟ ಆಗಲಿಲ್ಲ.
ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯನ ಹಂಚ್ಕೊಂಡಿದ್ದೀನಿ ಹೊರತು ಇಲ್ಲಿ ರಜನಿಕಾಂತ್ ಅವ್ರಿಗೆ ನಾನು ಕಿಂಡಲ್ ಮಾಡಬೇಕು ಅಥವಾ ರಜನಿಕಾಂತ್ ಅಭಿಮಾನಿಗಳಿಗೆ ಅವಮಾನ ಮಾಡಬೇಕು ಅಂತ ನಾನು ಮಾತಾಡಿಲ್ಲ. ಯಾಕಂದರೆ ರಜನಿಕಾಂತ್ ಅವ್ರ ಮೇಲೆ ನನಗೆ ಗೌರವ ಇದೆ. ಆದರೆ ನಾನು ರಜನಿಕಾಂತ್ ಅವರ ಅಭಿಮಾನಿ ಅಲ್ಲ, ನಾನು ವಿಷ್ಣು ಸರ್ ಅಭಿಮಾನಿ. ಹಾಗಾಗಿ ಎಲ್ಲ ನಟರುಗಳ ಮೇಲೂ ನನಗೆ ಗೌರವ ಇದೆ. ಮತ್ತು ಇನ್ನೊಂದು ಹೇಳಿಕೆ ಕೊಟ್ಟಿದ್ವಿ, ಎಲ್ಲ ನಟರುಗಳು ವಿಷ್ಣು ಸರ್ ಸ್ಟೈಲ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ. ನಾನು ಅದನ್ನು ವಾಪಸ್ ತಗೊಂತೀನಿ. ಒಂದಷ್ಟು ಜನ ನಾಯಕ ನಟರುಗಳು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ, ವಿಷ್ಣು ಸರ್ ಸ್ಟೈಲ್ನ. ಅದನ್ನು ಹೇಳಿದ್ದೀನಿ ಹೊರತು ಎಲ್ಲ ನಟರುಗಳು, ಹಿರಿಯ ನಟರುಗಳ ಬಗ್ಗೆ ಮತ್ತು ಈಗಿರೋ ನಟರುಗಳ ಬಗ್ಗೆ ಎಲ್ಲರ ಮೇಲೂ ನನಗೆ ಗೌರವ ಇದೆ. ಆದರೆ ವಿಷ್ಣು ಸರ್ ಮೇಲೆ ಅಭಿಮಾನ ಇದೆ. ಹಾಗಾಗಿ ಯಾರು ಅನ್ಯತೆ ಭಾವಿಸಬಾರ್ದು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅಂದರೆ ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಕರ್ನಾಟಕ ರತ್ನ ಏನು ಪ್ರಶಸ್ತಿ ಕೊಡ್ತಾ ಇದ್ದಾರೆ, ನಾವು ಈಗಾಗಲೇ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ, ವಿಧಾನಸೌಧ ಮುಂದೆನೇ ಆಗಬೇಕು. ಯಾಕಂದರೆ ಹಿಂದೆ ಸ್ಮಾರಕ ಮೈಸೂರಿನಲ್ಲಿ ಓಪನ್ ಆಗಬೇಕಾದ್ರೆ ಏನಾಯಿತು ಅಲ್ಲಿ, ಆಗ ಸರ್ಕಾರ ಹೆಂಗೆ ನಡೆಸ್ಕೊಂತು ಆ ಒಂದು ಕಾರ್ಯಕ್ರಮನ, ಅದೆಲ್ಲ ಕಣ್ಮುಂದೆ ಇದೆ. ಮತ್ತೆ ಅದನ್ನು ನಾನು ಮಾತಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಮತ್ತೊಮ್ಮೆ ಎಲ್ರಿಗೂ ನಾನು ನಮಸ್ಕಾರಗಳ ಜೊತೆಗೆ ಧನ್ಯವಾದಗಳನ್ನ ತಿಳಿಸ್ತೀನಿ.